ಇವತ್ತು ಕ್ರೂಷಿಯಲ್ ಮೀಟಿಂಗ್ ಕರೆದಿರುವಂಥದ್ದು ಹೈಕಮಾಂಡ್ ಇಬ್ಬರು. ಏನು ಕ್ರೂಷಿಯಲ್ ಅನ್ನೋದು ಇವತ್ತು ನಿಮ್ಗೆ ಯಾರಿಗೂ ಕೂಡ ನಮಗೆ ಯಾರಿಗೂ ಕೂಡ ತಿಳಿದಿಲ್ಲ. ಅನೇಕ ವಿಚಾರಗಳಿದ್ದಾವೆ. ಒಂದು ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, GBA ಚುನಾವಣೆ ಇದೆ, ಆಮೇಲೆ ಇವತ್ತು ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇವತ್ತು ದಿವಸ ಇದೆ. ಪಕ್ಷವನ್ನು ಬಲಿಷ್ಠಪಡುವಂಥದ್ದಿದೆ. ಹಾಗೂ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಕೂಡ ಇದೆ. ಇವತ್ತು ಬೆಲೆ ಏರಿಕೆ, ಇವತ್ತು ಯಾವ ರೀತಿ ನಮ್ಮ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ, ಇದೆಲ್ಲವೂ ಕೂಡ ವಿಚಾರಗಳಿದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, AICC ಅಧ್ಯಕ್ಷರು, ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದು ಅಂತ ಗೊತ್ತಾಗುತ್ತೆ. ಸರ್, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ, ಎರಡನೇದು ನಾಯಕತ್ವ ಬದಲಾವಣೆ. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಇದು ಯಾರು ನಾವು ನೀವು ಮಾತಾಡಿದರೆ ಆಗುವಂಥದ್ದಲ್ಲ. ಪ್ರತಿಯೊಂದಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ, ಅಂತಿಮ, ಅದು ಫೈನಲ್. ಹೈಕಮಾಂಡ್ ಏನು ಚರ್ಚೆ ಮಾಡ್ತದೆ, ನಿರ್ಧಾರ ಮಾಡ್ತಾರೆ, ಅದು ಅಂತಿಮ ಆಗ್ತದೆ. ಅಲ್ಲ, ಹೀಗಾಗಿ ಎಲ್ಲ ಸಚಿವರುಗಳು ಆಪ್ತರೆಲ್ಲರೂ ಒಟ್ಟಿಗೆ ಬಂದಿರೋದು ನೋಡಿದರೆ ತಪ್ಪಿದೆ. ಎಲ್ಲ ನಾವು ನೋಡಿ, ಈಗ ನಾವು ತಪ್ಪೇನಿದೆ? ಅಲ್ಲ, ಪಕ್ಷದ ವರಿಷ್ಠರನ್ನ ಭೇಟಿಯಾಗುವಂತಹದ್ದು ಇದೆಲ್ಲನೂ ಕೂಡ ಸರ್ವೇಸಾಮಾನ್ಯ. ಈಗ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಮುಖ್ಯಮಂತ್ರಿಗಳು ಒಬ್ಬರೇ ಹೋಗ್ತಿದ್ದಾರೆ ಅಥವಾ ಶಿವಕುಮಾರ್ ಅವರು ಕೂಡ ಜೊತೆಲಿ ಹೋಗ್ತಾರ? ಗೊತ್ತಿಲ್ಲ ನನಗೆ, ಅದು ಆ ವಿಚಾರ ಗೊತ್ತಿಲ್ಲ. ಅವರಿಂದ ಕೇಳ್ಕೊಳ್ಬೇಕು. ಯಾಕಂದ್ರೆ ನೀವು ಕೂಡ ಕಿಚನ್ ಕ್ಯಾಬಿನೆಟ್ ಸದಸ್ಯರು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಕ್ಯಾಬಿನೆಟ್, ನೋ ಕಿಚನ್, ಎವ್ರಿಬಡಿ ಈಸ್ ಇನ್ ಕಿಚನ್ ಕ್ಯಾಬಿನೆಟ್. ಕಾರ್ಯಕರ್ತರು ಒಳಗೊಂಡು ಎಲ್ಲರೂ ಕೂಡ ಒಂದೇ ಇರಲಿ, ಭೇದ ಭಾವನೆ ಇಲ್ಲ. ಇದು ಈಗ ಶಾಸಕರಿಗೆ ಮತ್ತು ಸಚಿವಾಕಾಂಕ್ಷಿಗಳು ಇದ್ದಾರೆ ತುಂಬಾ ಜನ, ಅವರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಇವತ್ತಿನ ಒಂದು ಸಭೆಯಲ್ಲಿ. ಗೊತ್ತಿಲ್ಲಮ್ಮ, ನಾನು ಹೆಂಗೆ ಹೇಳಿ ಅವ್ರದ್ದು? ರಾಹುಲ್ ಗಾಂಧಿ ಅವ್ರ ತಲೆಯಲ್ಲಿ ಏನಿದೆ, ಅವ್ರ ವಿಚಾರಗಳೇನಿದ್ದಾವೆ, ಅದು ನಾನು ಹೆಂಗೆ ಹೇಳಕ್ಕೆ? ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಹೋಗ್ತಾ ಇದ್ದೀರಿ, ಅವ್ರ ಜೊತೆನೇ ಬಂದಿದ್ದೀವಿ ನಿನ್ನೆ. ಅದರಲ್ಲಿ ಈಗ ಮತ್ತೊಮ್ಮೆ ಭೇಟಿಯಾಗಿ ಹೋಗ್ತಾ ಇದ್ದೀರಿ. ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. सर, आज जो मीटिंग होने जा रही है, ये कैबिनेट रिसफल के रिगार्डिंग में है या फिर सीएम मुख्यमंत्री बदला जाना है, चेंज होना है? अभी कुछ किसी को इन्फॉर्मेशन मालूम नहीं है. हो सकता है अभी राज्यसभा का चुनाव है, MLC का चुनाव है, GBA का इलेक्शंस है, और जो आज का माहौल इस देश में बना चुका है नरेंद्र मोदी के अच्छे दिन से, वो सबसे चर्चा हो सकता है. उसको पर हम एजिटेशन वगैरह और लोगों को मोदी सरकार का फेलियर्स को बताने का, वो सब भी हो सकता है. संपूर्ण और कैबिनेट रिशफल भी हो सकता है. अभी ये सब किसी को मालूम है? ये सब ओनली राहुल गांधी जी नोज अबाउट इट एंड व्हेन ही हैज अ मीटिंग. अभी तो कुछ एजेंडा किसी को मालूम नहीं है. तो व्हेन CM meets Rahul Gandhi, the DCM and PCC President meets Rahul Gandhi, you will come to know what is the agenda. Sir, are you also going to meet the High Command? All No, the ministers will come? no, we will meet separately. That's a different issue. Those who have been called, they will meet this year. Uninvited people could not go there. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.